ನನಗೊಂದು ಕನ್ಸು ಬಿತ್ತು. ನಿದ್ದೆಲ್ ಕನ್ಸ್ ಬೀಳ್ದೆ ನಿನ್ ಮುತ್ತಿನ ಭಾಗ್ಯನ ಸಿಗುತ್ತೆ. ನಾನು ಟೆನ್ಷನ್ ಇದ್ರೆ ತಮಾಷೆ ಮಾಡ್ತೀಯಾ? ಕನ್ಸ್ ಬಿತ್ತು ಅಂತ ಹೆದರ್ಕೊಂಡು ಎದ್ರೆ ನಾನೇನ್ ಮಾಡ್ಲಿ ಜಾನಿ? ಅದೇನ್ ಕನ್ಸು ಅಂತ ಹೇಳಿ. ಆ ಕನ್ಸು ಎಷ್ಟು ಭಯಂಕರವಾಗಿತ್ತು ಅಂದ್ರೆ ಅದನ್ನ ಮತ್ತೆ ಹೇಳೋಕ್ಕೂ ಭಯ ಆಗುತ್ತೆ. ಅಂದ್ರೆ ಕನ್ಸಲ್ಲಿ ನಿಮ್ಗೆ ದೆವ್ವ ಮೆಟ್ಕೊಂಡಿದ್ದ? ಅದಕ್ಕೆ ಹೇಳುದು ಮಲ್ಗೋ ಮುಂಚೆ ಒಳ್ಳೇದನ್ನ ನೆನ್ಸ್ಕೊಂಡ್ ಮಲ್ಕೊಳ್ಳಿ ಅಂತ. ನಾನು ಒಳ್ಳೇದನ್ನೇ ನೆನ್ಸ್ಕೊಂಡು ಮಲ್ಗೋದು. ಮಲ್ಗೋಕ್ ಮುಂಚೆ ಸುಂದರವಾಗಿರೋ, ಮುಗ್ಧವಾಗಿರೋ, ಕೋಮಲವಾಗಿರೋ ಇದನ್ನ ನೆನ್ಸ್ಕೊಂಡು ಮಲ್ಗೋದು. ಹೌದಾ? ಕನ್ಸಲ್ಲಿ ಏನ್ ನೋಡಿದ್ರಿ? ರಾತ್ರಿ ನನ್ನ ಕನ್ಸಲ್ಲಿ ಯಾರೋ ನಮ್ಮಿಬ್ರನ್ನ ಮನೆಯಿಂದ ಆಚೆ ಹಾಕಿ ಮನೆ ಸಾಮಾನೆಲ್ಲ ಹೊರಗಡೆ ಬಿಸಾಕ್ತಾ ಇದ್ರು. ನಾವಿಬ್ರು ಜೋರಾಗಿ ಕಿರ್ಚ್ಕೋತಾ ಇದ್ವಿ. ಇದು ಒಂದ್ ಕನ್ಸ? ಇದಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಡ್ಬೇಕಿತ್ತ? ಮಧು, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಯಾರೋ ನಮ್ಮನ್ನ ಮನೆಯಿಂದ ಆಚೆ ಹಾಕಿದ್ರು. ಜಾನಿ, ಕನ್ಸಲ್ಲ ನಿಜ ಆಗಲ್ಲ. ನಮ್ಮನ್ನ ಈ ಮನೆಯಿಂದ ಯಾರು ಹೊರಗೆ ಹಾಕ್ತಾರೆ? ಯಾಕಾಗಲ್ಲ ಮಧು? ಹೋದ್ಸಲ ನಿಮ್ಮ ಮನೆ ಮೇಲೆ ರೈಡ್ ಆದಾಗೆ ನನಗೆ ಕನ್ಸು ಬಿದ್ದಿತ್ತು. ಮಾರನೇ ಬೆಳಿಗ್ಗೆ ಅದು ನಿಜ ಆಯ್ತು ತಾನೇ? ನಿಮ್ಮ ಅಪ್ಪನ್ನ 2 ತಿಂಗಳು ಜೈಲ್ಗೆ ಹಾಕಿದ್ರು, ಮರ್ತೋಯ್ತಾ? ಅದೆಲ್ಲ ಜಸ್ಟ್ ಕೋಇನ್ಸಿಡೆನ್ಸ್ ಜಾನಿ. ಕನ್ಸೆಲ್ಲ ನಿಜ ಆಗೋ ತರ ಇದ್ದಿದ್ರೆ ನೀವೆಲ್ಲೋ ಇರ್ಬೇಕಿತ್ತು. ಮಧು, ನಾನು ಇಷ್ಟೆಲ್ಲ ಹೇಳಿದ್ರು ನೀನ್ ಯಾಕೆ ನಂಬ್ತಿಲ್ಲ? ಬೆಳಗಿನ ಜಾವದಲ್ಲಿ ಬಿದ್ದ ಕನ್ಸು ನಿಜ ಆಗುತ್ತೆ ಅಂತ ಗೊತ್ತಿಲ್ವಾ? ಜಾನಿ, ಹಾಗಿದ್ದಿದ್ರೆ ಎಲ್ರು ಕನ್ಸ್ ಕಾಂತ ಮಲ್ಕೊಂಡೇ ಇರೋರು. ನೀವ್ ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೇಡಿ. ಈ ಮನೆಯಿಂದ ನಮ್ಮನ್ನ ಯಾರು ಆಚೆ ಹಾಕಲ್ಲ. ಸುಮ್ನೆ ಮಲ್ಕೊಳ್ಳಿ. ನೀನ್ ಹೇಳೋ ತರ ಆದ್ರೆ ನನಗೂ ಖುಷಿನೇ ಮಧು. ಆದ್ರೆ ನಿಮ್ಮ ಅಂಕಲ್ ಬಂದು ಈ ಮನೆನ ಖಾಲಿ ಮಾಡಿ ಅಂದ್ರೆ ಎಲ್ಲೋಗೋದು? ಅಂಕಲ್ ಯಾಕೆ ಹಾಗೆ ಹೇಳ್ತಾರ ಜಾನಿ? ಅವ್ರಿಗೆ ಮನೆ ಅವಶ್ಯಕತೆ ಇಲ್ಲ ಅಂತ ತಾನೇ ನಮಗ್ ಬಿಟ್ಕೊಟ್ಟಿದ್ದು. ಅವ್ರು ಈ ಮನೆ ಕಡೆ ಬಂದು ಎಷ್ಟ್ ದಿನ ಆಯ್ತು ಅಂತ ಅವ್ರಿಗೆ ಗೊತ್ತಿಲ್ಲ. ಅದು ಅಲ್ದ ಅವ್ರ ಪಪ್ಪ ಕ್ಲೋಸ್ ಫ್ರೆಂಡ್. ಬೈ ಚಾನ್ಸ್ ನೀವ್ ಹೇಳೋ ತರ ಏನಾದ್ರು ಆದ್ರೆ ಪಪ್ಪ ಹೇಳಿ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ನೀನು ಹೇಳ್ದಾಗೆ ಆದ್ರೆ ಸರಿ ಮಧು. ನನ್ಗೆ ಈ ಮನೆ ಬಿಟ್ಟು ಹೋಗಕ್ ಇಷ್ಟ ಇಲ್ಲ. ಈ ಮನೇಲಿ ನನ್ನ ಉಸಿರಿದೆ, ನನ್ನ ಹೆಸರಿದೆ. ಈ ಮನೆ ಒಂಥರ ನನ್ನ ಪ್ರಾಣ ಇದ್ದ ಹಾಗೆ. ಮಧುರವ್ರೇ, ಮಧುರವ್ರೇ, ವೆಲ್ಕಮ್ ಪುಟ್ಮಲ್ಲಿ ಅವರೇ, ವೆಲ್ಕಮ್. ನೀವು ನಮ್ಮ ಮನೆಗೆ ಬಂದಿದ್ದು ಎಷ್ಟು ಖುಷಿ ಆಯ್ತು ಅಂದ್ರೆ ಆ ಖುಷಿಗೆ ನಿಮ್ಮನ್ನ ಎತ್ಕೊಂಡು ಕುಣಿದಾಡ್ಬೇಕು ಅನ್ನಿಸ್ತಿದೆ. ಅಂದ್ರೆ ನಿಮ್ ಜೊತೆ ಒಂದು ಸ್ಟೆಪ್ ಹಾಕ್ಬೇಕು ಅನ್ನಿಸ್ತಿದೆ ಅಂದೆ. ಪುಟ್ಮಲ್ಲಿ ಅವರೇ, ನೀವೊಂದ್ಸಲ ಜಂದನ್ ಅವರೇ ಅಂತ ಕರೆದು ಬಿಡಿ, ನನ್ನ ಜೀವನ ಪಾವನ ಆಗೋಗುತ್ತೆ. ನೀವೇನ್ ಹೇಳ್ತಾ ಇದ್ದೀರಾ ನಂಗೆ ಅರ್ಥ ಆಯ್ತಲ್ಲ. ಅದು ಯಾವಾಗ ತಾನೇ ಅರ್ಥ ಆಗಿದೆ. ಪುಟ್ಮಲ್ಲಿ ಅವರು ಇದೇನು? ಗಸಗಸೆ ಪಾಯಸ. ಎಷ್ಟು ಚೆನ್ನಾಗಿ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಪುಟ್ಮಲ್ಲಿ ಅವರೇ. ನನಗೆ ಗಸಗಸೆ ಪಾಯಸ ಇಷ್ಟ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅದನ್ನ ಆಮೇಲೆ ಹೇಳಿ. ಇವಾಗ ಪಾಯಸ ಕೊಡಿ, ಕುಡಿದು ಬಿಡ್ತೀನಿ. ಅದು ನಿಮಗೆ ಮಾಡ್ಕೊಂಬಂದಿರೋದಲ್ಲ, ಮಧುರ ಅವ್ರಿಗೆ ಮಾಡ್ಕೊಂಬಂದಿರೋದು. ಬಂದ್ರು, ನಂದೆಲ್ಲ ಇಡ್ಲಿ ನಂದು ಗೋಪಾಲ ಅಂತ. ಪುಟ್ಮಲ್ಲಿ ಅವರೇ, ನೀವಿನ್ನೂ ನಿಂತೇ ಇದ್ರಲ್ಲ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಕೊಡಿ ಪುಟ್ಮಲ್ಲಿ ಅವರೇ, ಕುಡಿತೀನಿ. ಓ ಅಣ್ಣಪ್ಪನವ್ರೆ, ನಿಮ್ಗೆ ಒಂದ್ಸತಿ ಹೇಳೋರು ಅರ್ಥ ಆಗಲ್ವಾ? ಅದು ಮಧುರ ಅವ್ರಿಗೋಸ್ಕರ ಮಾಡ್ಕೊಂಬಂದಿರೋದು. ಪುಟ್ಮಲ್ಲಿ ಅವರೇ, ಯಾವಾಗ ಬಂದ್ರಿ? ಈಗಷ್ಟೇ ಬಂದ್ರು, ನಿನ್ಗೋಸ್ಕರ ಕಾಯ್ತಿದ್ದಾರೆ. ಅಣ್ಣಪ್ಪನವ್ರೆ, ಅವ್ರು ಕೇಳೋದು ಪುಟ್ಮಲ್ಲಿನ, ನಿಮ್ನಲ್ಲ. ತವಸಿ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಮಧುರ ಅವರೇ, ನಿಮ್ಗೋಸ್ಕರ ಗಸಗಸೆ ಪಾಯಸ ಮಾಡ್ಕೊ ಬಂದಿವ್ನಿ, ತಕೊಳ್ಳಿ ಕುಡೀರಿ. ಥ್ಯಾಂಕ್ ಯು ಸೋ ಮಚ್ ಪುಟ್ಮಲ್ಲಿ ಅವರೇ. ನಂಗೆ ಪಾಯಸ ಕುಡಿಬೇಕು ಅಂತ ತುಂಬಾ ಆಸೆ ಆಗಿತ್ತು. ಜಾನಿಗೆ ಮಾಡ್ಕೊಡಿ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ನಂಗೂ ಮಾಡ್ಕೊಟ್ಟಿರ್ಲಿಲ್ಲ. ಮರ್ಯಾದೆ ತೆಗಿಯಕ್ಕೆ ಅಂತಾನೆ ಕಾಯ್ತಿರ್ತಾಳೆ. ಯಾಕಣ್ಣಪ್ಪನವ್ರೆ, ಸತ್ಯ ಆಚೆಗೆ ಬಂತು ಅಂತ ಒಟ್ಟವಳು ಬೆಂಕಿ ಹಾಕತ್ತಾ ಇದಾರಿ. ಹಾಗೇನಿಲ್ಲ, ಮಧು ಅವಾಗ ಅವಾಗ ಕಾಮಿಡಿ ಮಾಡ್ತಿರ್ತಾಳೆ ಅಲ್ವಾ ಡಾರ್ಲಿಂಗ್? ಕಾಮಿಡಿ ಪೀಸ್ ಬಗ್ಗೆ ಕಾಮಿಡಿ ಮಾಡಕ್ಕಾಗದೆ ಕಣ್ಣೀರ್ ಕತೆ ಬರೆಯಕ್ಕದ್ದ. ಮಧುರ ಬಿರ್ನಿ ಕುಡ್ಕೊಳ್ಳಿ, ಪಾಯಸ ಆರೋದ್ರೆ ರುಚಿ ಹೊಂಟೋಗ್ಬಿಡ್ತದೆ. ಪುಟ್ಮಲ್ಲಿ ಅವರೇ, ಪಾಯಸ ತುಂಬಾ ಚೆನ್ನಾಗಿದೆ. ಚಂದನ್ ಅವ್ರೆ, ಇನ್ನೂ ಬೇಕು ಅಂದ್ರೆ ನಮ್ಮ ಮಟ್ಟಿಲದೆ ಬನ್ನಿ ಕೊಡ್ತೀನಿ. ಆಮೇಲೆ ಪುಟ್ಮಲ್ಲಿ ಪಟ್ಟಿ ಇದ್ರಲ್ವ ಕೊಡಕ್ಕೆ, ಎಲ್ಲಾನು ನಾನೇ ಕುಡ್ಕೊಂಡ್ಬಿಟ್ಟಿ. ಹಲೋ ಮಧುರ. ಅಂಕಲ್, ವಾಟ್ ಅ ಸರ್ಪ್ರೈಸ್. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸಾರಿ ಮಧುರ, ನಾನು ಸ್ನಾನ ಮಾಡುವಾಗ ನೀರಲ್ಲಿ ಫೋನ್ ಬಿದ್ದೋಗ್ಬಿಡ್ತು. ಅದಕ್ಕೆ ನಾನು ಬರೋದಕ್ಕೆ ನಿನಗೆ ಹೇಳೋಕ್ಕಾಗಲಿಲ್ಲ. ಓ, ನಂಬರ್ ತಗೊಳಕ್ ಇಲ್ಲಿ ಗಂಟೆ ಬಂದ್ರಿಯಾ? ಇವ್ರು ಯಾರು? ನಿಮ್ಮ ಗಂಡನ? ಅಂಕಲ್, ಜಾನಿ ನನ್ನ ಹಸ್ಬೆಂಡು. ಹಾಯ್ ಅಂಕಲ್. ಹಲೋ. ಹಲೋ ಹಲೋ. ಇವ್ರು ಯಾರು? ನಾವು ಎದುರಟ್ಟೆವ್ರು ನೀ, ಒಂಥರ ಇವ್ರ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ. ಎದುರು ಮನೆ ಅಂದರೆ ಗೂಳಿಗಾಳಪ್ಪ ಇದಾರಲ್ಲ, ಅವ್ರ ಮನೆ ತಾನೇ? ಓ ನೀ ಅವ್ರ ತ ಒಟ್ಟಿ ತಕೊಂಡು ಶಾನೆ ವರ್ಷ ಆಯ್ತು. ನಾನು ಇಲ್ಲಿಗೆ ಬಂದು ತುಂಬ ವರ್ಷ ಆಯಿತು, ಅದಕ್ಕೆ ಗೊತ್ತಾಗಲಿಲ್ಲ. ಮಧುರ, ನಾನು ನಿನ್ನ ಹತ್ರ ತುಂಬ ಮುಖ್ಯವಾದ ವಿಷಯ ಮಾತಾಡ್ಬೇಕಮ್ಮ.
ಪರವಾಗಿಲ್ಲ ಅಂಕಲ್, ಹೇಳಿ, ಅವರು ನಮ್ಮವರೇ. ನಾನು ಕೆಲವು ದಿನಗಳ ಹಿಂದೆ ಬಾಂಬೆನಲ್ಲಿ ಒಂದು ಪ್ರಾಪರ್ಟಿ ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ನನ್ನ ಫ್ರೆಂಡ್ಗೂ ಹೇಳಿದ್ದೆ, ಅವರು ಒಪ್ಕೊಂಡಿದ್ದು. ಆದರೆ ಈಗ ಕೈ ಕೊಟ್ಬಿಟ್ಟಿದ್ದಾನಮ್ಮ. ಈಗ ನನಗೆ ಅರ್ಜೆಂಟಾಗಿ 50 ಲಕ್ಷ ರೂಪಾಯಿ ಬೇಕೇ ಬೇಕು. ಬಟ್ ಅಂಕಲ್, ನಾನು ನಿಮಗೆ ಅಷ್ಟೊಂದು ಹಣ ಸಹಾಯ ಮಾಡೋ ಸ್ಥಿತಿಲಿ ಇಲ್ಲ. ನಿನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಂತ ನನಗೂ ಗೊತ್ತಮ್ಮ. ಅದಕ್ಕೆ ನಾನೀಗ ಮನೆನ ಮಾರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂಕಲ್, ಏನು ಹೇಳ್ತಿದ್ದೀರಾ? ನನಗೂ ನಿನ್ನ ಕಷ್ಟ ಏನು ಅಂತ ಅರ್ಥ ಆಗುತ್ತಮ್ಮ. ಆದರೆ ಏನು ಮಾಡಲಿ, ನಾನಿರೋ ಪರಿಸ್ಥಿತಿನಲ್ಲಿ ಈ ಮನೆ ಮಾರದೆ ಬೇರೆ ದಾರಿನೇ ಇಲ್ಲ ನನಗೆ. ಅಂಕಲ್ ಪ್ಲೀಸ್ ಈ ಮನೆ ಮಾರಬೇಡಿ. ಈ ಮನೇಲಿ ನನ್ನ ಹೃದಯನೇ ಇದೆ. ಏನು ಮಾಡೋದಪ್ಪ, ಈ ಮನೆಯಲ್ಲಿ ನಿನ್ನ ಹೃದಯ ಮಾತ್ರ ಇದೆ. ಆದರೆ ನಾನು ಈ ಮನೆ ಮಾಡದೆ ಹೋದರೆ ನನ್ನ ಪ್ರಾಣನೇ ಹೊಟ್ಟೋಗುತ್ತೆ. ಅದಕ್ಕೆ ಈ ಮನೆ ಮಾಡಿ ನನ್ನ ಪ್ರಾಣನ ಉಳಿಸ್ಕೋಬೇಕು ಅಂತಿದ್ದೀನಿ. ರಂಗ ರಂಗ, ಹೇಳಿ ಸರ್. ಇವರು ರಂಗ ಅಂತ, ಫೇಮಸ್ ರಿಯಲ್ ಎಸ್ಟೇಟ್ ಬ್ರೋಕರ್. ಇವರಿಗೆ ನನ್ನ ಮನೆ ಮಾರೋ ಜವಾಬ್ದಾರಿ ವಹಿಸಿದ್ದೀನಿ. ರಂಗ, ಆದಷ್ಟು ಬೇಗ ಈ ಮನೆ ಮಾರಿಬಿಟ್ಟು ನನ್ನ ದುಡ್ಡು ನನಗೆ ತಂದು ಕೊಟ್ಬಿಡಪ್ಪ. ನೋಡ್ತಾ ಇರಿ ಸರ್, ಆದಷ್ಟು ಬೇಗ ಈ ಮನೇನ ಮಾರಿ ಆ ದುಡ್ಡನ್ನ ತಂದು ನಿಮ್ಗೆ ಕೊಡ್ತೀನಿ. ಸರಿ ಅಮ್ಮ, ಮದು ನಾನೇನು ಬರ್ತೀನಿ. ನೀವು ಆದಷ್ಟು ಬೇಗ ಬೇರೆ ಮನೆಗೆ ಹೋಗೋ ವ್ಯವಸ್ಥೆ ಮಾಡ್ಕೊಳ್ಳಿ. ಆದಷ್ಟು ಬೇಗ ಈ ಮನೆನ ಕೊಂಡ್ಕೊಳ್ಳೋಣ ಕರ್ಕೊಬರ್ತೀನಿ. ನೀವು ಮನೆ ಖಾಲಿ ಮಾಡೋದಕ್ಕೆ ರೆಡಿ ಆಗಿರಿ. ಬರೀ ಸರ್, ಹೋಗೋಣ. ನಾನು ಹೇಳಿರ್ಲಿಲ್ವಾ ಮಧು, ನನ್ನ ಕನ್ಸು ನಿಜ ಆಗುತ್ತೆ ಅಂತ. ಈಗ ನೋಡು, ನಾವೇ ಮನೆಯಿಂದ ಆಚೆ ಹೋಗೋ ಪರಿಸ್ಥಿತಿ ಬಂದ್ಬಿಡ್ತು. ಅನೆಪ್ನವ್ರೆ, ತಗೊಳ್ಳಿ ಟೀಯ. ಗೌಡ್ರೆ, ನೀವು ಟೀ ಕೊಡಿಸ್ತಿದ್ದೀರಾ? ಒಣ್ಣೆಪ್ನವ್ರೆ, ಇವತ್ತವರೆಗೂ ನಾನು ನಿಮ್ಗೆ ಯಾನು ಕೊಡಿಸಿಲ್ಲ. ಇವತ್ತು ನೀವು ನನ್ನಿಂದ ದೂರ ಹೋಯ್ತಾ ಇದ್ದೀರಿ. ಅದಕ್ಕೆ ಇದಾದ್ರೂ ಗೆಪ್ತೆಗಿರ್ಲಿ ಅಂತ ಕೊಡಿಸ್ತಾವ್ರಿ. ಗೌಡ್ರೆ, ಇಷ್ಟು ದಿವಸ ನಾನು ನಿಮ್ಮನ್ನ ಕಿರಾತಕ, ಜಿಪ್ಪಣ, ದನಕಾಯೋನು ಅಂದ್ಕೊಂಡಿದ್ದೆ. ಆದ್ರೆ ಈಗ ನಾವು ದೂರ ಹೋಗೋ ಟೈಮಲ್ಲಿ ಗೊತ್ತಾಗ್ತಿದೆ ನೀವೆಷ್ಟು ಒಳ್ಳೆಯವರು ಅಂತ. ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತೀನಿ ಗೌಡ್ರೆ. ಹಾಗೆ ಪುಟ್ಟಮಲ್ಲಿಯವರು. ನಾನು ಅಷ್ಟೇ ಅಣ್ಣಪ್ಪನವ್ರೆ, ಇಲ್ಲಿ ಗಂಟ ನಿಮ್ಮನ್ನ ಕೆಲ್ಸಕ್ಕೆ ಬರ್ದವ ನಾಳೆಕು ಸೋಂಬೇರಿ ಅನ್ಕೊಂಡ್ಬಿಟ್ಟಿದೆ. ಆದ್ರೆ ಇವತ್ತು ಗೊತ್ತಾಯ್ತದೆ ನೀವು ಅಪರಂಜಿ ಚಿನ್ನ ಅಂತ. ಆದ್ರೆ ನೀವು ಡೂಪ್ಲಿಕೇಟು, ಮಧುರವ್ ಒರಿಜಿನಲ್. ಗೌಡ್ರೆ, ನಾನು ಹೊಸ ಮನೆಗೆ ಹೋದಾಗ ಬಾಗ್ಲು ತೆಗ್ದಾಗ ಎದುರುಗಡೆ ತುಳಸಿ ಕಟ್ಟೆ ಪೂಜೆ ಮಾಡ್ತಾ ಹಾಡು ಹೇಳೋ ಪುಟ್ಟಮಲ್ಲಿ ಅವರಿರಲ್ಲ, ಅವ್ರ ಹಿಂದೆ ಅಮ್ಮಿ ಪುಟ್ಟಮಲ್ಲಿ ಅಂತ ಬರೋ ನೀವಿರಲ್ಲ. ನಾನು ಅಷ್ಟೇ ನೆಪ್ನವ್ರೆ, ಒತ್ತಾರೆ ಎದ್ದು ಬಾಗಲ್ ತೆಗೆದಿಟ್ಕಲೆ ಜಾಗಿಂಗ್ ಮಾಡೋ ಮಧುರ ಅವ್ರು ಕಾಣಲ್ಲ, ಜೊತೆಗೆ ಹಾಲ್ ತರಕ್ ಹೋಗೋ ನೀವು ಕಾಣಲ್ಲ. ಗೌಡ್ರೆ, ಇದನ್ನೆಲ್ಲ ಕೇಳ್ತಿದ್ರೆ ನಾವು ಉಸಿರಾಡೋ ಗಾಳಿಲಿ ವಿಷ ಸೇರ್ಕೊಂಡಂಗ ಅನಿಸ್ತಿದೆ ಗೌಡ್ರೆ. ಇದನ್ನೆಲ್ಲ ನೋಡ್ದೆ ಇದ್ರೆ ಕಣ್ಣಿಗೆ ಮೊಳ ಚುಚ್ಕೊಂಡಾಗ ಆಯ್ತಾನೆ ಗೌಡ್ರೆ. ಅದಕ್ಕೆ ನನಗೆ ಈ ಪ್ರೀತಿನ ಕಳ್ಕೊತಿದ್ದೀನಿ ಅನಿಸ್ತಿದೆ ಗೌಡ್ರೆ. ಪ್ರೀತಿನ ಪ್ರೀತಿ ಅಂದ್ರೆ ನಮ್ಮ ಮನೆ ಗೌಡ್ರೆ, ನಮ್ಮ ಮನೆ ಬಿಟ್ಟು ಹೋಗಕ್ ನಂಗೆ ಇಷ್ಟ ಇಲ್ಲ. ಅಷ್ಟಿನ ದೂರ ಹೋಗಕ್ ನಾವ್ ಬಿಡಲ್ಲ. ದೂರ ಹೋಗ್ತಾ ಇರೋದು ಮನೆ ಅಲ್ಲ ರೀ ನಾವು. ಅದನ್ನೇ ನೆಪ್ನವ್ರೆ, ನಿಮ್ಮನ್ನ ಎಲ್ಗೋಕು ಬಿಡಲ್ಲ ಅಂದಿ. ಐ ಲೈಕ್ ಇಟ್. ಎಂಥದಿದು ರಿಂಗ್ ಮಾಸ್ಟ್ರೆ, ಇಷ್ಟು ದಿನ ನಾಯಿಗಳ ನಮ್ಮನೆ ಕಚ್ಚತ್ತಿದ್ದವರು ಇವತ್ತು ಬಾಯಿಗಳ ನಮ್ಮನೆ ಕೂತಿದ್ದೀರಾ. ಎಂತ ತಲೆಯಲ್ಲಿ ಯಾವ್ದಾದ್ರು ವೈರ್ ಲೂಸ್ ಆಗಿದೆಯಾ? ಲೇ ಆಫ್ ಮಿಂಟ್ಲು, ಸುಮ್ಮನೆ ಹೋಗ್ಬಿಡು. ಮೊದಲೇ ನಮ್ ತಲೆ ಕೆಟ್ಟೋಗಿದೆ, ಇನ್ನೂ ಕೆಡಿಸ್ಬೇಡ. ತಲೆ ಕೆಟ್ಟಿದ್ರೆ ಹೊಸ ಸಿನಿಮಾ ರಿಲೀಸ್ ಆಗಿದೆ, ಅದನ್ನ ನೋಡಿ ಕೆಟ್ಟಿರೋ ತಲೆ ಎಲ್ಲ ರಿಪೇರಿ ಆಗ್ಬಿಡುತ್ತೆ. ತಗದು ಬುಟ್ಟಾರ ತಲಾ ಕೂದ್ಲು ಆರ್ಬಿಡ್ಬೇಕು. ನಮ್ದೆ ದೊಡ್ಡ ಸಿನಿಮಾ ಆಗ್ಬಿಟ್ಟದೆ, ಇನ್ ಸಿನಿಮಾ ಬೇರೆ ನೋಡ್ಬೇಕಂತೆ. ಓಯ್ ರಿಂಗ್ ಮಾಸ್ಟ್ರೆ, ಬೋಲ್ ಮಂಡೆ ಹೇಳ್ತಿರೋದು ನಿಜ ಮಾರ್ಯಾರೆ. ಸುರುವಿಗೆ ಅವನ ಮಾತನ್ನು ನಾನು ಕೂಡ ನಂಬಿರ್ಲಿಲ್ಲ. ಆಮೇಲೆ ಹೋಗಿ ಪಿಕ್ಚರ್ ನೋಡಿದೆ, ನನ್ನ ಅರ್ಧ ತಲೆ ಸರಿ ಹೋಯ್ತು. ಇನ್ನೊಂದು 2 ಸರ್ತಿ ನೋಡಿದ್ರೆ ಪೂರ್ತಿ ತಲೆ ಸಮ ಹೋಗ್ತದೆ, ಇಲ್ಲದಿದ್ರೆ ತಲೆ ಹಾಳಾಗಿ ಹೋಗ್ತದೆ. ಅದು ಮಾಮೂಲಿ ಪಿಕ್ಚರ್ ಅಲ್ಲ, ದೆವ್ವದ ಸಿನಿಮಾ. ಅದರಲ್ಲಿ ಒಂದು ಮನೆ ಇರುತ್ತೆ, ಆ ಮನೆನ ಯಾರೋ ಒಬ್ಬ ತಗೋಬೇಕು ಅಂತ ಇರ್ತಾನೆ. ಆದ್ರೆ ಅದ್ರಲ್ಲಿರೋ ಕನ್ಯಾದೇವ ಆ ಮನೆನ ಬೇರೆಯವ್ರಿಗೆ ಮಾರಕ್ಕೆ ಇಷ್ಟ ಪಡ್ತಾ ಇರಲ್ಲ. ಅದು ಬೇರೆಯವ್ರನ್ನ ಕಾಡಕ್ ಶುರು ಮಾಡುತ್ತೆ. ಈಗ ಆ ಮನೆಯನ್ನು ತಗೊಳ್ಳಿಕ್ಕೆ ಹೋಗುವ ಎಲ್ಲರನ್ನು ಸಾಯಿಸ್ತಾ ಹೋಗ್ತದೆ. ಆ ಮನೆಯನ್ನು ಯಾರು ತಗೊಳ್ಳಿಕ್ಕೆ ಬರೋದಿಲ್ಲ. ಆಗ ಕನ್ಯಾದೇವ ತನ್ನ ಪ್ರಿಯಕರನೊಂದಿಗೆ ನೆಮ್ಮದಿಯಾಗಿ ಆ ಮನೆಯಲ್ಲಿ ಇರ್ತದೆ. ಆ ಪಿಕ್ಚರ್ನ ಹೆಸರು ಎಂತ ಗೊತ್ತುಂಟಾ? ಕರುವನ ಅಲ್ಲ, ಕನ್ಯಾದೇವ. ನಾನು ಯೋಚನೆ ಮಾಡಿದಾಗೆ ನೀವು ಮಾಡ್ತಿದ್ರಿ ಅಂತ ನನಗೆ ಗೊತ್ತಾಗ್ತಿದೆ. ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರೋಣ. ಐ ಲೈಕ್ ಇಟ್. ನಮಗಿಂತ ಪರಿಸ್ಥಿತಿ ಬರುತ್ತಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಪುಟ್ಮಲ್ಲಿ ಅವರ. ಅಂಕಲ್ ಈ ಮನೆನ ಈಗಲೂ ಸೇಲಾಗಿಡ್ಬೇಕಿತ್ತ. ಪಾಪ ಅವ್ರು ಕಷ್ಟ ಇರೋದಕ್ಕೆ ತಾನೇ ಮಾರ್ತಾ ಇರೋದು. ಮಧುರವ್ರೆ, ಒಂದ್ ಕೆಲಸ ಮಾಡಿ,
ನೀವೇ ಈ ಮನೆನ ಸರ್ಪ್ರೈಸ್ ಮಾಡ್ಬಿಡಿ. ಮನೆಯವ್ರ ಅದು ಸರ್ಪ್ರೈಸ್ ಅಲ್ಲ, ಪರ್ಚೇಸ್. ಹೇಳಿದ್ರೆ ಚಾಡ ಅದನ್ನ ಮಾಡ್ಬಿಡಿ. ನನ್ನ ಪರಿಸ್ಥಿತಿ ಗೊತ್ತಿದ್ದು ಹೀಗೆಲ್ಲ ಹೇಳ್ತಿದ್ದೀರಲ್ಲ ಪುಟ್ಮಲ್ಲಿ ಅವ್ರೆ. ಈ ಮನೇಲಿ ದುಡಿಯೋಳು ನಾನು ಒಬ್ಳೆ. ಜಾನಿನೂ ದುಡಿಯೋ ಹಾಗಿದ್ದಿದ್ರೆ ನೀವ್ ಹೇಳೋದನ್ನ ಯೋಚನೆ ಮಾಡ್ಬೋದಿತ್ತು. ಈ ಜಂದನವ್ರಿಗೆ ಅದು ಯಾವಾಗ ಬುದ್ಧಿ ಬಂದದೋ ಗೊತ್ತಿಲ್ಲ. ಮೋಸ್ಟ್ಲಿ ಈ ಮನೆಯಿಂದ ಹೊರಗೆ ಹೋದ್ಮೇಲೆ ಬರ್ಬೋದೇನೋ. ಅವಾಗ ಬಂದ್ರೆ ಸರಿ, ಇಲ್ಲಾಂದ್ರೆ ನಿಮ್ ಗತಿಯಾನ. ಅದೆಲ್ಲ ಬಿಡಿ ಪುಟ್ಮಲ್ಲಿ ಅವ್ರೆ, ನಂಗೀಗ ಯೋಚನೆ ಆಗಿರೋದು ಈ ಮನೆನ ಹೇಗೆ ಉಳಿಸ್ಕೊಳ್ಳೋದು ಅಂತ. ಒಂದು ಉಪಾಯ ಹೇಳಿ. ಈ ವಿಷಯನ ನನ್ನ ತಮ್ಮ ಉತ್ಮನ್ಗೆ ಹೇಳಿದ್ರೆ ಹೆಂಗ? ಅವ್ನ್ಗೆ ಹೇಳಿದ್ರೆ ಏನಾಗುತ್ತೆ? ಅವನಿಗೆ ದೊಡ್ಡ ದೊಡ್ಡ ರೌಡಿಗಳೆಲ್ಲ ಪರಿಚಯ ಅವ್ರೆ. ಆ ರೌಡಿಗಳನ್ನ ಕರೆಸಿ ನಿಮ್ಮ ಓನರ್ಗೆ ಎದುರಿಸಿದ್ರೆ ಆಗ ನಿಮ್ ನಟ್ಟಿಬಿಟ್ಟು ಓಡಿಸಲ್ಲ ನೀ. ಹಾಗೆಲ್ಲ ಮಾತ್ರ ಯಾವತ್ತೂ ಮಾಡೋದ್ ಬೇಡ ಪುಟ್ಮಲ್ಲಿ ಅವ್ರೆ. ನಮ್ಮ ಓನರ್ ಅಂಕಲ್ ನಮ್ಗೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ಸೊ ನಾವು ಅವ್ರಿಗೆ ತೊಂದರೆ ಕೊಡೋದು ಬೇಡ. ಫೋನು ಪುಟ್ಮಲ್ಲಿ ಅವ್ರೆ, ಬ್ರೋಕರ್ ಫೋನ್ ಮಾಡಿದ್ದಾರೆ. ಹಲೋ, ಹೇಳಿ ಬ್ರೋಕರ್. ಸಾರಿ ರಂಗಣ್ಣ ಅವ್ರೆ. ಏನು ಇವತ್ತು ರಾತ್ರಿನೇ ಈ ಮನೆ ನೋಡೋಕೆ ಪಾರ್ಟಿ ಬರ್ತಿದಾರಾ? ಯಾಕೆ ಬೆಳಗ್ಗೆ ಬರೋಕ್ಕಾಗಲ್ವಂತ? ಸಾರಿ ಬರೋಕೆ ಹೇಳಿ. ಮಲ್ಲೆ ಅವ್ರೆ, ಈ ಮನೆ ನೋಡೋಕೆ ಇವತ್ತು ರಾತ್ರಿ ಯಾರೋ ಬರ್ತಿದಾರಂತ. ಈಗ ಯಾನ ಮಾಡೋದು? ಇನ್ನೇನ್ ಮಾಡೋದು? ಅವ್ರ ಈ ಮನೆ ನೋಡಿ ಒಪ್ಕೊಂಡ್ರೆ ನಾವ್ ಈ ಮನೆ ಬಿಟ್ಟು ಹೋಗ್ಬೇಕಷ್ಟೆ. ಅದೆಲ್ಲ ಆಗಲ್ಲ ಬುಡಿ ಮಧುರ ಅವ್ರೆ. ಗೌಡ್ರಿ ಏನ್ ಹೇಳ್ತಿದ್ದೀರಾ? ಅವ್ರ ಈ ಮನೆನ ಕೊಂಡ್ಕೊಂಡ್ಮೇಲೆ ನಾವ್ ಈ ಮನೇಲಿ ಹೇಗಿರಕ್ಕಾಗುತ್ತೆ? ಅವ್ರ ಮನೆ ತಗೊಂಡ್ರೆ ತಾನೇ ನಾವ್ ಈ ಮನೆ ಖಾಲಿ ಮಾಡೋದು. ಚಂದನವ್ರೆ, ನೀವೇನ್ ಹೇಳ್ತಾ ಇದ್ದೀರಾ ಅರ್ಥ ಆಯ್ತಲ್ಲ. ಹೊಸ ಪುಡ್ಸಿಯೋಳಿ ಮಲ್ಲಿಯವ್ರೆ, ಈ ಮನೇಲಿ ಒಂದು ಕನ್ಯಾದೇವ ಇದೆ. ಅದು ಈ ಮನೆಗೆ ಯಾರು ಬರೋದಕ್ಕೂ ಬಿಡೋದಿಲ್ಲ. ಕನ್ಯಾದೇವನ ಈ ಮನೇಲಿ ಎಲ್ಲಿದೆ? ಮಧುರ ಅವ್ರೆ, ದಿಟ್ಟವಾಗ್ಲೂ ಇಲ್ಲ. ಅದ ಅನ್ನೋ ತರ ಸೃಷ್ಟಿ ಮಾಡಿ ನಾವೆಲ್ಲ ಸೇರ್ಕೊಂಡು ನಾಟಕ ಮಾಡೋ. ಗೌಡ್ರೆ, ಇದೆಲ್ಲ ನಮಗ್ ಬೇಕಾ? ನಾವ್ಯಾಕೆ ನಾಟಕ ಮಾಡ್ಬೇಕು? ನಾವ್ ಈ ಮನೆನ ಉಳಿಸ್ಕೋಬೇಕು ಅಂದ್ರೆ ಈ ರೀತಿ ನಾಟಕ ಮಾಡ್ಲೇಬೇಕು, ಇಲ್ಲಾಂದ್ರೆ ಮನೆ ಕೈ ತಪ್ಪೋಗ್ಬಿಡುತ್ತೆ. ಜಾನಿ, ಇದೇ ನಮ್ ಸ್ವಂತ ಮನೆನಾ? ಬಾಡ್ಗೆ ಮನೆ ತಾನೆ. ಇವತ್ತಲ್ಲ ನಾಳೆ ಖಾಲಿ ಮಾಡ್ಬೇಕಿತ್ತು. ಅದ್ ಸ್ವಲ್ಪ ಬೇಗ ಬಂದಿದೆ ಅಷ್ಟೇ. ಅದಕ್ಕೋಸ್ಕರ ಈ ನಾಟಕ ಎಲ್ಲ ಬೇಕಾ? ನಿನಗ್ ಬೇಡದೆ ಇರ್ಬೋದು, ಆದ್ರೆ ನನ್ಗೆ ಈ ಮನೆ ಬೇಕು. ಈಗ ತಾನೇ ಚಿಗುರ್ತಿರೋ ಪ್ರೀತಿನ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹೂಕೊಂಡು ಹೇಳಿ ಮಧುರ ಅವ್ರೆ. ಅಣ್ಣಪ್ಪನವ್ರು ಹೇಳ್ತಾರ ಸರಿಯಾಗದೆ. ಈಗ ತಾನೇ ಮಗ್ಗಾಗಿರೋ ಹೂನ ಅರಳಕ್ ಮುಂಚೆ ಚೂಟ್ ಹಾಕ್ಬಾರ್ದು. ನೀವು ಅಟ್ಟಿ ಬಿಟ್ಟು ಎಲ್ಲಿಗೂ ಹೋಗ್ಬಾರ್ದು. ನೀವಿಬ್ರು ಅದೇನ್ ಮಾತಾಡ್ತಿದ್ರೋ ನಂಗೆ ಒಂಚೂರು ಅರ್ಥ ಆಗ್ತಿಲ್ಲ. ಮಧು, ನೀನ್ ಆಮೇಲೆ ಅರ್ಥ ಮಾಡ್ಕೋ. ಈಗ ನೀನು ಕನ್ಯಾದೇವ ಆಗ್ಬೇಕು. ಕನ್ಯಾದೇವಾಗ ನಾನ್ ಆಕ್ಟ್ ಮಾಡ್ಬೇಕಾ? ನೋ ವೇ. ನೀವೇ ಬೇಕಿದ್ರೆ ಗಂಡದೇವಾಗ ಆಕ್ಟ್ ಮಾಡಿ. ನಾನ್ ದೇವ ಆಗೋದಾಗಿದ್ರೆ ನಿನಗೆ ಕೇಳ್ತಿದ್ದೆ. ನೀನೇ ಕನ್ಯಾದೇವ ಆಗ್ಬೇಕು. ಮಧುರ ಅವ್ರೆ, ಈಗಿನ ಕಾಲದಲ್ಲಿ ಜನಗಳು ಹೆಣ್ದೈಕ್ ಎದುರ್ಕೊಳ್ಳೋ ಅಷ್ಟು ಗಂಡೈಕ್ ಎದುರ್ಕೊಳ್ಳಲ್ಲ. ನಿರ್ಮಾಪಕರು ಅದರಿಂದನೇ ತಾನೇ ದುಡ್ಡು ಮಾಡ್ತಾ ಇರೋದು. ಅದಕ್ಕೆ ನೀವು ಕನ್ಯಾದಯ್ಯ ಆಗಿ. ಬಾಬಣ್ಣ, ಮಧುರ ಅವರು ಕನ್ಯಾದೇವ ಅನಿಲ್ಲ ಅಂದ್ರೆ ಏನಂತೆ? ನಾನ್ ಕನ್ಯಾದೇವ ಆಗಿ ಅವ್ರನ್ನೆಲ್ಲ ಎದುರಿಸ್ತೀನಿ. ಅಯ್ಯ ಸಾಕು ನಿಲ್ಸಮ್ಮೆ. ನಿನ್ನೇನಾರು ಕನ್ಯಾದಯ್ಯ ಮಾಡ್ಬಿಟ್ರೆ ಅವ್ರು ಬಂದೆಟ್ಗಲೆ ತಿಂಡಿ ಮಾಡಿರಿ, ಊಟ ಮಾಡಿರಿ ಅಂತ ನಾವು ಮಾಡಿರೋ ಪ್ಲಾನ್ ಎಲ್ಲ ದೋಸೆ ಮುಕ್ತಾಗ ಮುಕ್ತಾಗ ಕೊಡ್ತಿದೆ. ಇದಕ್ಕೆ ಬುದ್ಧಿವಂತ ದಯ್ಯ ಬೇಕು. ಅಂತ ಬುದ್ಧಿವಂತಿಕೆ ಮಧುಗಿರೋದ್ರಿಂದ ಈ ಬಂದ್ ನೋಡಿದವರು ಇವಳೇ ದೇವ ಅಂದ್ಕೊಂಡು ಎದ್ರುಕೊಂಡು ಓಡ್ಬಿಡ್ತಾರೆ. ಜಾನಿ, ಇದ್ರ ಐಡಿಯಾಸ್ ಎಲ್ಲ ನಿಮಗೆ ಎಲ್ಲಿಂದ ಬರುತ್ತೆ? ಈ ಕಾಲದಲ್ಲೂ ದೆವ್ವ ಭೂತನೆಲ್ಲ ನಂಬ್ತಾರ? ಮಧುರ ಅವ್ರೆ, ನಾನ್ ನಂಬ್ತೀನಿ ಅನ್ನಿ. ನಾ ಚಿಕ್ಕೋಳಿರ್ಬೇಕಾದ್ರೆ ಸಾಕು ನಿಲ್ಸಮ್ಮೆ ನಿನ್ ಪುರಾಣನ. ದೊಡ್ಡವಳಾಗಿದ್ರೆ ಚಿಕ್ಕವಳಾಗಿರೋ ಕತೆ ಹೇಳ್ತಿರತ್ತೆ. ಎಲ್ಲಿ ಬಿಡಿ ಗೌಡ್ರೆ, ಅವ್ರ ಕತೆ ಹೇಳ್ತಿದ್ರೆ ಕೇಳೋಕೆ ಒಂದ್ ಚಂದ. ಓ ಅಣ್ಣಪ್ಪನವ್ರೆ, ಈಗ ಕತೆ ಕೇಳೋ ಟೈಮ್ ಅಲ್ಲ, ಅಟ್ಟಿ ತಕೊಳ ಬರೋರ್ಗೆ ಕತೆ ಹೇಳೋ ಟೈಮು. ಮಧು, ಎಲ್ಲ ನಿನ್ ಕೈಲಿದೆ. ನೀನ್ ದೆವ್ವ ಆಗಕ್ಕೆ ಒಪ್ಲಿಲ್ಲ ಅಂದ್ರೆ ನಾನು ಅದೇ ಚಿಂತೆಲಿ ಕೊರ್ಗಿ ಸತ್ತು ಅಂತರ ಪಿಶಾಚಿಯಾಗಿ ಈ ಮನೆ ಸುತ್ತ ಅಲಿಬೇಕಾಗತ್ತೆ. ಮಧು, ಅವ್ರು ಬರೋ ಹೊತ್ತಾಯ್ತು. ಇನ್ನು ಏನ್ ಮಾಡ್ತಿದ್ಯಾ? ಬೇಗ ರೆಡಿಯಾಗಿ ಬಾ. ವಾವ್ ಮಧು, ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಅಂದ್ರೆ ನಿನಗೆ ನನ್ನ ದೃಷ್ಟಿನೇ ತಾಗುತ್ತೆ. ನನಗೆ ನಮ್ಮ ಮದುವೆ ದಿನ ನೆನಪಾಗ್ತಿದೆ, ನಮ್ಮ ಫಸ್ಟ್ ನೈಟ್ ನೆನಪಾಗ್ತಿದೆ. ಸಾಕು ಹೋಗ್ಲಿದ್ದು. ಇಷ್ಟು ಚೆನ್ನಾಗಿರೋ ನನ್ನ ದೆವ್ವ ಮಾಡಿಟ್ಟಿದ್ದೀರಲ್ಲ.
ಏನು ಮಾಡೋದು ಡಾರ್ಲಿಂಗ್, ನಾವು ಇದೇ ಮನೇಲಿ ಇರಬೇಕು ಅಂದರೆ ಹೀಗೆಲ್ಲ ಮಾಡಲೇಬೇಕು. ನಿಜ ಹೇಳಬೇಕು ಅಂದರೆ ನೀನೊಂಥರ ಸುಂದರವಾಗಿರೋ ದೆವ್ವ. ಜಾನಿ, ನಂಗೆ ತುಂಬ ಭಯ ಆಗ್ತಿದೆ. ನಾನು ದೆವ್ವ ಅಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ? ನೀನೇನು ಭಯ ಪಡಬೇಡ. ಅವ್ರನ್ನ ಹೇಗೆ ಎದುರಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರ ಮನೆ ಒಳಗಡೆ ಬರ್ತಿದ್ದಾಗೆ ಹೊರಗಡೆ ಗೌಡ್ರು ಕರೆಂಟ್ ತೆಗಿತಾರೆ. ನೀನು ಬಂದು ದೆವ್ವ ಥರ ಹೆದರಿಸ್ಬಿಟ್ಟು ಹೋಗ್ಬಿಡು. ಇನ್ನು ಉಳಿದಿದ್ದನ್ನ ನಾನು ನೋಡ್ಕೋತೀನಿ. ಸರಿ ಜಾನಿ. ಮಧು, ಸರ್ ಇದೇ ಮನೆ. ಸಾರಿ ಜಾನಿ ಅವರೇ ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡೋದಕ್ಕೆ. ಸರ್ ಇದು ಹಾಲು. ಸರ್ ಇದು ದೇವ್ರ ಮನೆ, ಬನ್ನಿ ಸರ್. ಸರ್ ಇದು ಡೈನಿಂಗ್ ಹಾಲು. ಸರ್ ಇಲ್ಲಿ ನೋಡಿ ಸರ್, ಇಟಾಲಿಯನ್ ಕಿಚನ್ ಸೂಪರ್ ಆಗಿದೆ. ಸರ್ ಈ ಮನೆ ತುಂಬಾ ಲಕ್ಕಿ ಮನೆ ಸರ್. ಪಿಂಡ ಲಕ್ಕಿ ಮನೆ. ನಾನು ಈ ಮನೇಲಿ ಬರ್ಬಾದಾಗಿ ಹೋಗಿದ್ದೀನಿ. ಈ ಮನೆಗೆ ಬಂದಾಗಿಂದ ಬರೀ ಖರ್ಚಾಗ್ತಿದ್ಯಾ ಹೊರತು ನಯಾ ಪೈಸೆ ಉಳ್ಸಕ್ಕಾಗ್ತಿಲ್ಲ. ಅಂಥದ್ದೇನಾಯ್ತು? ಏನಾಯ್ತಾ, ನಾನು ಬರೋಕ್ ಮುಂಚೆ ಲಕ್ಷ ದುಡಿತಾ ಇದ್ದೆ. ಇಲ್ಲಿಗೆ ಬಂದ ಮೇಲೆ ಲಕ್ಷಕ್ಕೆ ಲಕ್ವ ಹೊಡೆದು ನನ್ನ ಕೆಲಸ ಹೋಗಿ ನಾಲಾಯಕ್ ಅನ್ನಿಸ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು. ಸರ್ ಇವ್ರಿಗೆ ಈ ರೀತಿ ಆಗಿರ್ಬೋದು, ಆದ್ರೆ ಭಾಸ್ಕರ್ ಅವ್ರಿಗೆ ತುಂಬಾ ಲಕ್ಕಿ ಮನೆ ಸರ್ ಇದು. ಮತ್ತೆ ಹೇಳಿದ್ದನ್ನೇ ಹೇಳ್ತಿರಲ್ರಿ, ನಾವ್ ಈ ಮನೆಗೆ ಬಂದಾಗಿಂದ ನೆಮ್ಮದಿನೇ ಹಾಳಾಗೋಗ್ಬಿಟ್ಟಿದೆ. ಗಂಡ ಹೆಂಡತಿ ತುಂಬಾ ಕಿತ್ತಾಡ್ತಿರ್ತೀವಿ. ನಿಜ ಹೇಳ್ಬೇಕು ಅಂದ್ರೆ ಟೋಟಲ್ ಇದು ಅನ್ಲಕ್ಕಿ ಮನೆ. ಏನು ಅನ್ಲಕ್ಕಿ ಮನೆನಾ? ಅಂದ್ರೆ ಈ ಮನೆ ವಾಸ್ತುನೇ ಸರಿ ಇಲ್ವಾ? ಕರೆಕ್ಟು, ಕರೆಂಟ್ ಹೋಯ್ತು. ಈ ಮನೆ ವಾಸ್ತು ಸರಿ ಇಲ್ಲ. ಸೌಂಡ್ ಎಲ್ಲಿಂದ ಬರ್ತಾ ಇದೆ? ಅದೇ ನನಗೂ ಗೊತ್ತಾಗ್ತಿಲ್ಲ ಸರ್. ನನ್ನ ಹೆಂಡತಿ ಇನ್ನೂ ಕೆಲಸದಿಂದ ಮನೆಗೆ ಬಂದಿಲ್ಲ. ಅವಳು ಕಾಲು ಗೆಜ್ಜೆನೂ ಕಟ್ಟಿಲ್ಲ. ಅಂದ್ರೆ ಇಲ್ಲಿ ನಿಮ್ಮನ್ ಬಿಟ್ಟು ಬೇರೆ ಯಾರೋ ಇದ್ದಾರಾ? ಇದು ನನ್ನ ಮನೆ. ಈ ಮನೆನ ಯಾರಾದ್ರೂ ಕೊಂಡ್ಕೊಳಕ್ ಬಂದ್ರೆ ನನ್ನ ಯಾರು ಜೀವಂತ ಉಳಿಸಲ್ಲ. ಅವ ಕನ್ಯಾದಯ್ಯ, ಈ ಹಟ್ಟಿಲಿ ಅವಳ ಆತ್ಮ ಅದ. ಹಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ಸರ್, ಈ ಮನೆ ತಗೊಳ್ಳೋದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮೊದಲು ನನಗೆ ಮನೆ ತಗೊಳಕ್ಕೆ ಇಷ್ಟ ಇರಲಿಲ್ಲ. ಕನ್ಯಾದೇವ ನೋಡಿದ್ಮೇಲೆ ತಗೊಳ್ಬೇಕು ಅಂತ ಇಷ್ಟ ಆಯ್ತು. ಸರ್, ಈ ದೆವ್ವ ಇರೋ ಮನೆನ ನೀವು ತಗೋತೀರಾ? ಹೌದು ಸರ್, ಇವ್ರಿಗೆ ದೆವ್ವಗಳು ಆತ್ಮಗಳು ಅಂದ್ರೆ ತುಂಬಾನೇ ಇಷ್ಟ. ನಿಜ ಹೇಳ್ಬೇಕಂದ್ರೆ ಇವರೊಬ್ಬ ಮಾಂತ್ರಿಕ. ಈಗ ಬೇರೆ ಹೊಸ ಆತ್ಮ ಸಿಗುತ್ತಂದ್ರೆ ತಗೊಳ್ದೇ ಇರ್ತಾರ. ಸರ್ ಯಾವಾಗ ತಗೋತೀರಾ ಸರ್? ಮುಂದಿನ ಅಮಾವಾಸ್ಯೆ ತಗೋತೇನೆ. ಅಲ್ಲಿವರೆಗೂ ಪಿಂಕಿ ಈ ಮನೇಲೇ ಇರಲಿ. ಪಿಂಕಿನಾ? ಸರ್ ಅವ್ರಿಗೆ ಈ ಗೊಂಬೆ ಅಂದ್ರೆ ತುಂಬಾ ಇಷ್ಟ. ಅವ್ರು ಬರೋವ್ರಿಗೆ ಈ ಗೊಂಬೆ ಇಲ್ಲೇ ಇರಲಿ. ಯಾವುದೇ ಕಾರಣಕ್ಕೂ ಈ ಗೊಂಬೆ ತೆಗೆದು ಆಚೆ ಹಾಕ್ಬಿಡಿ ಸರ್. ಮೊದಲೇ ಮಾಂತ್ರಿಕ, ಹುಷಾರು. ಮಧು, ಈ ಮನೆನ ಕಾಪಾಡು ಪ್ಲೀಸ್. ನೀವ್ ನನ್ ಜೊತೆ ಮಾತಾಡ್ಬೇಡಿ. ನಾನ್ ದೆವ್ವ ತರ ಆಕ್ಟ್ ಮಾಡಲ್ಲ ಅಂತ ಎಷ್ಟು ಹೇಳಿದ್ರು ಫೋರ್ಸ್ ಮಾಡಿದ್ರಿ. ಈಗ ನೋಡಿ ನಂಗೆ ಎಷ್ಟು ಅವಮಾನ ಆಯ್ತು ಅಂತ. ನಿನ್ಗೆಲ್ಲ ಅವಮಾನ ಆಯ್ತು? ಅವಮಾನ ಆಗಿದ್ ನನಗ್ ತಾನೆ. ನಿಮ್ಗಾದ ನಂಗೂ ಆದಂಗ್ ತಾನೆ. ನಾನು ಎಷ್ಟು ಚೆನ್ನಾಗಿ ದೆವ್ವ ತರ ಆಕ್ಟ್ ಮಾಡಿದ್ರೆ ಆ ಮನುಷ್ಯ ನಂಗೆ ದೆವ್ವ ಆತ್ಮಗಳಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ರು. ಇದು ಅವಮಾನ ಅಲ್ವಾ? ನನ್ಗೇನ್ ಗೊತ್ತಿತ್ತು ಮಧು, ಈ ಮನೆ ತಗೊಳಕ್ ಬರೋನ್ಗೆ ಮಾಟ ಮಂತ್ರ ಎಲ್ಲ ಗೊತ್ತಿರುತ್ತೆ ಅಂತ. ಅವ್ನು ನೋಡಕ್ IAS ಆಫೀಸರ್ ತರ ಇದ್ದಾನೆ.
ಅವನ್ನ ಹೆದರ್ಸೋಣ ಅಂತ ಹೋದ್ರೆ ನಮ್ಮನ್ನೇ ಎದುರಿಸ್ಬಿಟ್ಟು ಹೋಗ್ಬಿಟ್ಟ. ಈ ಕಾಲದಲ್ಲಿ ಯಾರ ಬಗ್ಗೆನೂ ತಿಳ್ಕೊಳ್ದೆ ಏನು ಮಾಡಬಾರ್ದು ಅಂತ ಅದಕ್ಕೆ ಹೇಳೋದು. ಈ ಕಾಲದಲ್ಲಿ ದೆವ್ವ ಭೂತನೆಲ್ಲ ಯಾರು ನಂಬ್ತಾರ ಜಾನಿ? ಅದೆಲ್ಲ ಸಿನಿಮಾಗೆ ಸರಿ. ಯಾರು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನಂತೂ ದೆವ್ವನ್ ನಂಬ್ತೀನಿ. ನೀವ್ ದೆವ್ವ ನೋಡಿದೀರಾ? ನೋಡೋದೇನು, ಇಷ್ಟು ವರ್ಷ ಅದ್ರ ಜೊತೆನೆ ಸಂಸಾರ ಮಾಡ್ತಿದ್ದೀನಿ. ಏನಂದ್ರೆ ಅವಕಾಶ ಸಿಕ್ಕಿಲ್ಲ, ಅವಕಾಶ ಸಿಕ್ಕರೆ ನೋಡ್ತೀನಿ. ತರ ಮಾತಾಡ್ಬಿಡಿ ಜಾನಿ. ಇದು 21ನೇ ಶತಮಾನ. ದೆವ್ವಗಳು ಓಡಾಡೋ ಟೈಮಲ್ಲೂ ಮನುಷ್ಯರೇ ಓಡಾಡ್ತಾ ಇರ್ತಾರೆ. ಇನ್ ದೆವ್ವಗಳು ಹೇಗ್ ಓಡಾಡ್ತವೆ? ನಾನು ಈ ದೆವ್ವ ಭೂತನೆಲ್ಲ ನಂಬಲ್ಲ. ಸುಮ್ಮನೆ ಸುಳ್ಳು ಹೇಳ್ಬೇಡ ಮಧು. ನಿನ್ಗೆ ಒಬ್ಳೆ ಈ ರೂಮಲ್ಲಿ ಮಲ್ಕೊ ಅಂದ್ರೆ ಧೈರ್ಯ ಸಾಕಾಗಲ್ಲ, ನನ್ ಮುಂದೆ ಜಂಬ ಕೊಚ್ಕೋತಿಯಾ? ಮಧು ಯಾಕೆ ಹೊಡಿತಿದ್ಯಾ? ಜಾನಿ ನಾನು ಹೊಡಿತಿಲ್ಲ ಜಾನಿ, ಯಾರೋ ನನ್ನ ಕೈ ಇಟ್ಕೊಂಡು ಹೊಡಿತಿದ್ದಾರೆ, ನನ್ನ ನಂಬಿ. ಸುಳ್ಳು ಹೇಳ್ತಿದ್ಯಾ? ನೀನು ಬೇಕು ಅಂತಾನೆ ನನಗೆ ಹೊಡಿತಿದ್ಯಾ? ನಾನು ಯಾಕೆ ನಿಮಗೆ ಹೊಡಿಲಿ? ಸುಳ್ಳು ಹೇಳ್ತಿದ್ಯಾ? ನೀನು ಸುಳ್ಳು ಹೇಳ್ತಿದ್ಯಾ? ನಿನ್ನ ಕೈ ನಿನ್ನ ಕಂಟ್ರೋಲಲ್ಲಿ ಇಲ್ಲ ಅಂದ್ರೆ ಹೇಗೆ? ಈಗ ನೋಡು, ನನ್ನ ಕೈ ನೋಡು ಹೇಗೆ ಕಂಟ್ರೋಲಲ್ಲಿ ಇದೆ ಅಂತ ನೋಡು.